ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಫ್ಯಾಮಿಲಿ ಕನ್ನಡ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಧನಲಕ್ಷ್ಮಿ ರಂಜಿತ್. ಇವತ್ತು ಈ ವ್ಲಾಗಲ್ಲಿ ನಾನು ನಿಮ್ಮನ್ನೆಲ್ಲರಿಗೂ ಫನ್ ಫೇರ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸಮ್ಮರ್ ಆಗಿರೋದ್ರಿಂದ ನಮ್ಮನೆ ಹತ್ರ ಒಂದು ಪಾರ್ಕ್ ಇತ್ತು. ಆ ಪಾರ್ಕಲ್ಲಿ ಫನ್ ಫೇರ್ ನಡೀತಾ ಇತ್ತು. ಸೊ ಅದಕ್ಕೋಸ್ಕರ ನಾವು ಫನ್ ಫೇರ್ಗೆ ಹೋದ್ವಿ. ಮಕ್ಕಳನ್ನೆಲ್ಲ ಕರ್ಕೊಂಡೋದ್ವಿ. ಅಂದರೆ ನಮ್ಮನೆ ನೈಬರ್ಸ್ ಮಕ್ಕಳಿದ್ದಾರಲ್ಲ ಅವ್ರನ್ನೆಲ್ಲರನ್ನೂ ನಾವು ಕರ್ಕೊಂಡೋದ್ವಿ. ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ನೋಡಿ, ಎಲ್ಲರೂ ಹೋಗ್ತಾ ಇದ್ದಾರೆ. ಇಲ್ಲಿ ಎಂಟ್ರೆನ್ಸಿಗೆ ನಾವೆಲ್ಲರೂ 100 ರೂಪೀಸ್ ಕೊಟ್ವಿ. ತುಂಬಾ ದೊಡ್ಡ ಪಾರ್ಕು, ತುಂಬಾ ಚೆನ್ನಾಗಿತ್ತು. ಮಕ್ಕಳಿಗಂತೂ ಯಾವಾಗಲೂ ಸಮ್ಮರ್ ಟೈಮಲ್ಲಿ ಇರುತ್ತೆ. ಆದರೆ ಲಾಸ್ಟ್ ಇಯರ್ ಇರಲಿಲ್ಲ. ಮಕ್ಕಳಿಗೆ ತುಂಬಾ ಬೇಜಾರಾಗಿತ್ತು. ಇವಾಗ ಕೋವಿಡ್ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಮಕ್ಕಳು ತುಂಬಾ ಇಷ್ಟಪಟ್ಟು ಹೋಗ್ತಾ ಇದ್ದಾರೆ. Phoenix Park. Oh, So let's go. I think we're gonna meet our friends. Hi. Let's go. I saw you too.
ಫನ್ ಫೇರ್ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟು ಬ್ಯಾಕ್ ಸೈಡ್ ಪಾರ್ಕಿಗೆ ಬಂದ್ವಿ. ಬ್ಯಾಕ್ ಸೈಡ್ ಪಾರ್ಕಲ್ಲಿ ಎಲ್ಲ ಥರ ಫ್ಲವರ್ಗಳು ಕಾಣ್ತಾಯಿತ್ತು, ನಿಮಗೆ ಕಾಣ್ತಾ ಇರ್ಬೋದು. ಎಷ್ಟೊಂದು ಫ್ಲವರ್ಗಳು ಇತ್ತು, ಒಂಥರ ಫ್ಲವರ್ ಶೋ ಇದ್ದಂಗಿತ್ತು. ಆದರೆ ಇದು ಫ್ಲವರ್ ಶೋ ಅಲ್ಲ. ಇಲ್ಲಿ ಯೂಶ್ವಲಿ ಪಾರ್ಕ್ಗಳಲ್ಲೆಲ್ಲ ಇದೇ ಥರ ಮೇಂಟೈನ್ ಮಾಡಿರ್ತಾರೆ ಫ್ಲವರ್ಸ್ಗಳನ್ನೆಲ್ಲ. ಆದರೆ ಸಮ್ಮರ್ ಆಗಿರೋದ್ರಿಂದ ಅಷ್ಟು ಫ್ರೆಶ್ ಆಗಿರಲಿಲ್ಲ ಫ್ಲವರ್ಸ್ಗಳೆಲ್ಲ. ನಿಮಗೆ ಕಾಣ್ತಾ ಇರ್ಬೋದು, ತುಂಬಾ ಬಾಡೋಗಿತ್ತು ಫ್ಲವರ್ಸ್ಗಳು, ಅಷ್ಟು ಫ್ರೆಶ್ಶಾಗಿ ಕಾಣ್ತಾ ಇರಲಿಲ್ಲ. ಫ್ಲವರ್ಸ್ ಎಲ್ಲ ನೋಡ್ಕೊಂಡು ಬಂದಾದಮೇಲೆ ನಾವು ಪ್ಲೇ ಏರಿಯಾಗೆ ಮಕ್ಕಳನ್ನ ಕರ್ಕೊಂಡೋದ್ವಿ. ಮಕ್ಕಳು ಪ್ಲೇ ಏರಿಯಾದಲ್ಲಿ ತುಂಬಾ ಎಂಜಾಯ್ ಮಾಡಿದ್ರು. ಅದಲ್ಲದೆ ನಮಗೆ ರಿಸ್ಟ್ರಿಕ್ಷನ್ ಇರುತ್ತೆ, ನಮ್ಮ ಮಕ್ಕಳನ್ನ ಬಿಟ್ಟು ಬೇರೆಯವ್ರ ಮಕ್ಕಳದ್ದು ವೀಡಿಯೋ ಮಾಡೋಂಗಿಲ್ಲ. ಅದಕ್ಕೋಸ್ಕರ ನಾನು ಪ್ಲೇ ಏರಿಯಾನ ವೀಡಿಯೋ ಮಾಡಲಿಲ್ಲ. ಅದಾದಮೇಲೆ ಇಲ್ಲಿ ಒಂದು ಲೇಕ್ ಇತ್ತು. ಈ ಲೇಕ್ ಹತ್ರ ಯೂಶ್ವಲಿ ನಾನು ನಿಮಗೆ ಹೇಳಿದ್ದೆ, ಇಲ್ಲೆಲ್ಲ ಪಾರ್ಕ್ಗಳಲ್ಲೆಲ್ಲ ಹೇಗಿರುತ್ತೆ ಅಂದರೆ ಬರ್ಡ್ಸ್ಗಳಿರುತ್ತೆ ಮತ್ತು ಸ್ಕ್ವಿರಲೆಲ್ಲ ಇರುತ್ತೆ ಅಂತ. ಅದೇ ಥರ ನನ್ನ ಮಕ್ಕಳು ಅಂದರೆ ನನ್ನ ಮಗ ಆಗಿರ್ಬೋದು, ನನ್ನ ಮಗನದು ಫ್ರೆಂಡ್ಸ್ ಆಗಿರ್ಬೋದು, ಅವರೆಲ್ಲ ಬರ್ಡಿಗೆಲ್ಲ ಫುಡ್ನ ಫೀಡ್ ಮಾಡಿದ್ರು. ಇದೇ ಥರ ನಾವು ಒಂದು ಫುಲ್ ಡೇನ ತುಂಬಾ ಎಂಜಾಯ್ ಮಾಡಿದ್ವಿ. ನಾವಲ್ದಲ್ಲೇ ಮಕ್ಕಳು ಸಹ ಎಂಜಾಯ್ ಮಾಡಿದ್ರು. ನೀವೆಲ್ಲರೂ ಈ ವಿಡಿಯೋನ ತುಂಬ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ಯಾರೇ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.